ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ತೊಗೊಂಬಂದಿದ್ರು, ಚಿಕನ್ನ ಮಾಡಿದ್ದೀನಿ. ಅದೇ ರೀತಿ ಚಿಕನ್ ಮಾಡಬೇಕಾದ್ರೆ ಯಾಕೆ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಸಾಂಬಾರು ರೆಸಿಪಿನ ಎಲ್ಲರಿಗೂ ತೋರಿಸ್ಬಾರ್ದು ಅಂದ್ಬಿಟ್ಟು ನಾನು ವಿಡಿಯೋನ ಮಾಡ್ಕೊಂಡಿದ್ದೆ. ಅದೇ ರೀತಿ ನಿಮಗೋಸ್ಕರ ಫಸ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದ್ರಿಗೆ 1 kg ಚಿಕನ್ಗೆ 2 ಬೆಳ್ಳುಳ್ಳಿ ಬೇಕಾಗ್ತೈತೆ, ಒಂದು ಅರ್ಧ ಈರುಳ್ಳಿ ಬೇಕಾಗ್ತೈತೆ, ಒಂದು 5ರಿಂದ 6 ಮೆಣಸಿನ್ಕಾಯಿ. ಅದರೊಳಗಡೆ ನಾನು ಕೆಂಪು ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ, 4 ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕೈ ಆಡಿಸಿದ್ರೆ ಬೇಗ ಫ್ರೈ ಆಗುತ್ತೆ, ಅದಕ್ಕೆ ಕೈ ಆಡಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಕೆಂಪಕ್ಕಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಿದು. ಇದಕ್ಕೆ ಅರ್ಧ ಹಚ್ಚಿಟ್ಟಂತ ಟೊಮೊಟೊನ ಹಾಕ್ತಾ ಇದ್ದೀನಿ. ಇದು ರುಬ್ಕೊಳೋದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಡ ನಂತರ ಮನೇಲಿ ತುಂಬ ಜನ ಅಂದ್ಕೊತಾ ಇರ್ತಾರೆ, ಅಂತೂ ಬ್ಯಾಚುಲರ್ಸ್ಗಂತೂ ತುಂಬಾ ಕಷ್ಟ ಚಿಕನ್ ಮಾಡಬೇಕಂದ್ರೆ ಹೇಗಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಅಂದ್ಕೊತಾ ಇರ್ತಾರೆ. ಈ ಥರ ಮಾಡಿದ್ರೆ ಸಿಂಪಲ್ಲಾಗಿ ಬೇಗ ಆಗುತ್ತೆ. ನೋಡಿ, ಈಗ ಸ್ವಲ್ಪ ಪುದೀನ ಸೇರಿಸ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಬೇಗ ಅಂದರೆ ಬೇಗ ಆಗುತ್ತೆ. ಎಲ್ಲ ಒಂದು 15ರಿಂದ 20 ನಿಮಿಷ ಮಸಾಲೆ ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು. 5 ನಿಮಿಷದಲ್ಲಿ 3 ವಿಸಿಲ್ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಇಡ್ಲಿ ಜೊತೆ, ಮುದ್ದೆಗೆ ಮತ್ತು ರೈಸ್ಗೆ, ಚಪಾತಿಗೆ ಗ್ರೇವಿ ಥರ ಮಾಡಬೇಕಾಗುತ್ತೆ. ನಾನು ಇದು ಇಡ್ಲಿ ಮತ್ತು ಮುದ್ದೆ, ರೈಸಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಇದನ್ನು ನಮ್ಮ ಮನೇಲಿ ಮುದ್ದೆ ಜೊತೆ ತಗೊಂಡಿದ್ವಿ. ನೋಡಿ, ಇದೆಲ್ಲ ಆದಮೇಲೆ ಇದು ಸ್ವಲ್ಪ ಆಗಿದೆ, ಇದನ್ನು ಸೈಡ್ಗೆ ಇಟ್ಕೊತೀನಿ. ನೋಡಿ, ಇಲ್ಲಿ ಮಿಕ್ಸಿ ಜಾರ್ಗೆ 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಂಥ ಸ್ವಲ್ಪ ಮಸಾಲೆ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಚಿಟಿಕೆಯಷ್ಟು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಅನಾನಸ್ ಹೂವು, ಇದರದ್ದನ್ನೆಲ್ಲನೂ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಯಾವುದೇ ಸಾಂಬಾರಾಗಲಿ, ಯಾವುದೇ ಇದಾದರೂ ಇದು ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ನಮಗೆ ಜಾಸ್ತಿ ಮಸಾಲೆ ತಿನ್ನಬೇಕು, ಸ್ವಲ್ಪ ಈ ಒಗ್ಗರಣೆಗೆ ಅದನ್ನೆಲ್ಲ ಹಾಕಿ ಆ ಥರ ತಿನ್ನೋದು ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ, ಅದು ಬಾಯಿಗೆ ಸಿಗಬಾರ್ದು. ಆ ಕಾರಣದಿಂದ ನಾನು ಈ ಥರ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ಒಣಕೊಬ್ಬರಿ ತುರಿ ಮಾಡ್ಕೊಂಡಿದ್ದೆ. ಹಸಿ ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತೈತೆ ಟೇಸ್ಟು. ಒಣಕೊಬ್ಬರಿ ತುರಿ ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ತುರಿದು ಮಡಗಿರೋ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಒಣಕೊಬ್ಬರಿ ಹಾಕಿದ್ರೂ ಚೆನ್ನಾಗಿರ್ತೈತೆ, ಹಸಿ ಕೊಬ್ಬರಿಗಿಂತಲೂ ಸ್ವಲ್ಪ ಟೇಸ್ಟು ಒಂದು ಸ್ವಲ್ಪ ಡಿಫ್ರೆಂಟಾಗಿರ್ತೈತೆ. ಹಾಗೆ ಒಂದು ಚಿಟಿಕೆ ಅರಶಿನ, 1 ಚಿಟಿಕೆಯಷ್ಟು ಅರಶಿನ ಹಾಕ್ತಾಯಿದ್ದೀನಿ. ಹಾಗೆ ನಾವು ಗೋಳಿಸಿಟ್ಕೊಂಡಂಥ ಮಸಾಲೆನ, ಈರುಳ್ಳಿ, ಬೆಳ್ಳುಳ್ಳಿ ಗೋಳಿಸಿಟ್ಕೊಂಡಿರೋದನ್ನು ಅದನ್ನು ಮಿಕ್ಸಿ ಜಾರ್ಗೆ ಹಾಕೋದು. ನೋಡಿ, ಇವಾಗ ಮಿಕ್ಸಿಗೆ ಹಾಕಿದ್ದೀನಿ. ಇದನ್ನೆಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ. ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಅದು ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ, ಅದಕ್ಕೆ ಅರ್ಧ ಹಚ್ಚಿಟ್ಕೊಂಡಂಥ ಈರುಳ್ಳಿ, ಆಲ್ರೆಡಿ ನಾನು ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ, ಈಗ ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಹಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಇದಾದಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ರೋಸ್ಟ್ ಆಗ್ತಾ ಬಂದಿದೆ. ಈಗ ತೊಳೆದಿರೋಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ನಾನು ಇಷ್ಟನ್ನು ಹೇಳಿರೋದು 1 kg ಚಿಕನ್ಗೆ ಮಾತ್ರ.
ಆಲ್ಮೋಸ್ಟ್ 1 kg ಚಿಕನ್ ತೊಗೊಂಬಂದರೆ ಒಂದು 5-6 ಜನ ಒನ್ ಟೈಮ್ ತಿನ್ಬೋದು ಆರಾಮ್ಸೆ. ಈ ಬ್ಯಾಚುರಲ್ಸ್ ಆದರೆ ಆರಾಮಾಗಿ ಮಾಡ್ಕೊಬೋದು ಮನೆಯೊಳಗಡೆ. ಹೋಟ್ಲಲ್ಲಿ ಹೋಗಿ ತಿಂದು ಅಸಿಡಿಟಿ, ಗ್ಯಾಸ್ಟ್ರಿಕ್ ಬಾಧೆ ಬೀಳೋದಕ್ಕಿಂತನೂ ಆಲ್ಮೋಸ್ಟ್ ವೀಕ್ಲಿ 1 ಟೈಮ್ ಆದರೂ ಮಾಡ್ಕೊತಾ ಇದ್ದರೆ ನಿಮಗೆ ಹೆಲ್ತು ಚೆನ್ನಾಗಿರ್ತೈತೆ. ಅದೇ ರೀತಿ ಯೂಸು ನೀವು ಕಲ್ತಂಗೂ ಆಗುತ್ತೆ. ಚಿಕನೆಲ್ಲ ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಮಸಾಲೆನ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ತರಿಯಾಗಿ ನುಣ್ಣಗೆ ರುಬ್ಕೊಂಡಿಲ್ಲ ನಾನು, ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಒಂದು 5-10 ನಿಮಿಷ ಎಣ್ಣೆ ಒಳಗಡೆ ಫ್ರೈ ಆಗೋಕ್ಕೆ ಬಿಡಬೇಕು. ಚಿಕನ್ನಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಗಡೆ ಬರ್ತೈತೆ. ನಾವು ಇದನ್ನು ಬೇಯಿಸೋದ್ರಿಂದ ಚಿಕನಲ್ಲಿ ಇರೋವಂಥ ನೀರಿನ ಅಂಶ ಎಲ್ಲ ಆಚೆ ಬರುತ್ತೆ. ನೋಡಿ, ಚೆನ್ನಾಗಿ ತಿರುಗಿ ಕೊಡ್ತಾ ಇದ್ದೀನಿ. ಒಂದು 2 ನಿಮಿಷ ಕುಕ್ಕರ್ ಮುಚ್ಚಳನ ಹಾಗೆ ಮೇಲ್ಗಡೆ ಉಲ್ಟಾ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬೇಯಿಸ್ತಾ ಇದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಆಮೇಲೆ ಸಾಂಬಾರು ಆದಮೇಲೆ ನೋಡ್ಕೊಂಡು ಹಾಕ್ಕೊಬೋದು. ಮತ್ತು ಉಪ್ಪು ಸಾರೇ ತಿನ್ನೋದಕ್ಕಾಗೋದಿಲ್ಲ. ನೋಡಿ, ಈಗ ಇದೆಲ್ಲ ಹೇಗೆ ನೀರು ಬಿಟ್ಕೊಂಡಿದೆ ಅಂತ, ನೀರು ಎಲ್ಲ ಈಚೆ ಕಡೆ ಬಂದಿದೆ. ನಾವು ಇದು ನೀರು ಬಿಟ್ಕೊಡದೆ ನೋಡದೆ ಏನಾದರೂ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಸಾರು ತೆಳು ಆಗ್ಬಿಡ್ತೈತೆ, ತಿನ್ನೋದಕ್ಕಾಗೋದಿಲ್ಲ. ನೋಡಿ, ಎಷ್ಟೊಂದು ನೀರಿದೆ, ನೀರೇ ಇಲ್ಲ, ನಾನು ಎಣ್ಣೆ ಹಾಕಿದ್ದೆ ಅಷ್ಟೇ, ನೀರೇ ಹಾಕಿಲ್ಲ. ಈಗ ರುಬ್ಕೊಂಡಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಕೊಡ್ತಾಯಿದ್ದೀನಿ. ನೋಡಿ, ಚಿಕನ್ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ಸಾಂಬಾರಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ. ಮುದ್ದೆ ಜೊತೆ ತೊಗೊತಾ ಇದ್ದೆ, ಒಂದು ಮುದ್ದೆ ಇದ್ರೂ ಆರಾಮ್ಸೆ ತಿಂದಾಕ್ಬೋದು. ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮುದ್ದೆ ಅಂದರೆ ತಿನ್ನಲ್ಲ, ನಮಗೆ ಬೇಡಪ್ಪ ನಮ್ಮ ಮುದ್ದೆ ತಿನ್ನೋದು ಬರಲ್ಲ ಅಂತಾರೆ. ಆದರೆ ಚಿಕನ್ ಸಾಂಬಾರು ಜೊತೆ, ತಿಳಿ ಸಾಂಬಾರು ಜೊತೆ ಮುದ್ದೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರ್ತೈತೆ ಅಂದರೆ ಅಷ್ಟು ಚೆನ್ನಾಗಿರ್ತೈತೆ. ನೋಡಿ, ಚೆನ್ನಾಗಿ ಬೆರೆಸ್ಕೊಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬೆರೆಸಿ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ನೀರಿಗೆ ಇಕ್ಬೇಕು. ಯಾಕಂದರೆ ಬೆಂದಾಗ ಏನಾಗುತ್ತೆ ಅಂದರೆ ಗಟ್ಟಿಯಾಗುತ್ತೆ. ವಿಷಿಲ್ಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 3 ವಿಷಿಲ್ ಬಂದರೆ ಸಾಕು. ನೋಡಿ, ಈಗ ವಿಷಿಲ್ ಬಂದಿದೆ, ಓಪನ್ ಮಾಡಿದ್ದೀನಿ ಕುಕ್ಕರು. ನೋಡಿ ಯಾವ ಥರ ಆಗಿದೆ ಅಂತ, ತುಂಬ ಚೆನ್ನಾಗಾಗಿದೆ ಸಾಂಬಾರು. ನೋಡಿ, ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಕುದಿದಾದ್ಮೇಲೆ ಸ್ವಲ್ಪ ಕುದುರ್ತೈತೆ, ಆ ಎಣ್ಣೆ ಅಂಶ ಎಲ್ಲ ಚಿಕನ್ ಒಳಗಡೆ ಇಳಿತೈತೆ. ಮತ್ತು ನೋಡಿ, ಇವಾಗ ಸ್ವಲ್ಪ ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಚಿಕನ್ ಮಸಾಲ ಯೂಸ್ ಮಾಡ್ಬೋದು ನೀವು. ನಾನು ಯಾವುದೇ ಪ್ರಮೋಷನ್ ವಿಡಿಯೋ ಮಾಡ್ತಾಯಿಲ್ಲ, ಯಾವ ಚಿಕನ್ ಮಸಾಲ ಬೇಕಾದರೂ ಯೂಸ್ ಮಾಡ್ಕೊಬೋದು. ನಿಮಗೆ ಹತ್ರದಲ್ಲಿ ಸಿಗೋವಂಥ ಮಸಾಲೆ, ಅಂಗಡಿಯಿಂದ ತೊಗೊಂಬಂದಂಥ ಮಸಾಲೆ ಐಟಮ್ ಆದರೂ ಪರವಾಗಿಲ್ಲ. ನೋಡಿ, ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಕುದೀತಾ ಬಂದಿದೆ. ಕುದೀತಾ ಬಂದರೆ ಗಟ್ಟಿ ಆಗುತ್ತೆ. ಒಂದು 2-3 ನಿಮಿಷ ಚೆನ್ನಾಗಿ ಉಲ್ಟಾ ಕ್ಲೋಸ್ ಮಾಡಿಬಿಟ್ಟು, ಕುಕ್ಕರ್ ಮುಚ್ಚಳನ ಉಲ್ಟಾ ಕ್ಲೋಸ್ ಮಾಡಿಬಿಟ್ಟು ಕುದಿಸೋದ್ರಿಂದ ಏನಾಗುತ್ತೆ ಅಂದರೆ ಸಾಂಬಾರು ಮಂದನೂ ಬರ್ತೈತೆ. ಚೆನ್ನಾಗಿ ಕಾದಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರ್ತೈತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.